ನನಗೆ ಆಸೆ ಇದು ಚಿಕನ್. ಇದು ಮನುಷ್ಯನ ಹೊಟ್ಟೆಲ್ ಗಡಿಯಾರ. ಒಂದು ರೂಟಿಗೆ ಹೋಗ್ತಾ ಇದ್ದೀರಾ, ಆದ್ರೆ ಎಲ್ಲೋ ಕ್ರಾಸ್ ಹೊಡ್ಕೊಂಡು ಮತ್ತೆ ಎಲ್ಲೋ ಹೋಗ್ತೀರಾ. ಇದು ಟೆಂಪರೇಚರ್ ಆಕ್ಚುಲಿ ನಿಮ್ಗೆ ಅದೇನು ಬ್ಯಾಡ್ ಬೋರ್ಡ್ ಎಕ್ಸಾಮ್ ಹೋಗುತ್ತೆ ಅಲ್ಲಿ ಮಾರ್ಕ್ಸ್ ಬರುತ್ತೇನೋ ಅಂತ. ಇದ್ಯಾಕೆ ನಾಮ ಹಾಕಿದೆ ಇವ್ರಿಗೆ ಸ್ವಾಮೀಜಿನ. ಖುಷಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಸ್ವಲ್ಪ ಕಾಮಿಡಿಯಾಗೆ ಚೆನ್ನಾಗಿ ಹೋಗ್ಲಿ ಅಂತ ಈ ಕಾನ್ಸೆಪ್ಟ್ ತಂದಿದ್ದೀವಿ. ಇದು ಸ್ವಲ್ಪ ಕಾಮಿಡಿ ಆಗಿರ್ಲಿ ಅಂದ್ಬಿಟ್ಟು ನಿಮ್ಮೆಂಡ್ ಮಾಡಿಸ್ಕೊಂಡಿದೀವಿ ಅನ್ನೋ ಥರ ಹೇಳ್ತಾರೆ. ಇದೊಂದು ಸಾಂಗ್ ಗೆಸ್ಸಿಂಗ್ ಗೇಮು. ಸೊ ಫುಲ್ಲು ಎಂಟರ್ಟೈನಿಂಗ್ ಆಗಿರಬೇಕು ಅಂತ ಹೊಸದಾಗಿ ಟ್ರೈ ಮಾಡಿರೋದು ಇದು. ಈ ಗೇಮ್ನ ನಾವು 3 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಗೇಮ್ ರೂಲ್ಸ್ ಏನಿದೆ ಅಂದರೆ ಸಿಂಪಲ್. ಈಗ ನಾನೊಂದು ಸಾಂಗ್ ಇರುತ್ತೆ, ನಾನೊಂದು ಸಾಂಗ್ ಬಿಡಿಸ್ತೀನಿ. ಒಂದು ಡ್ರಾಯಿಂಗ್ನ ನೋಡ್ಬಿಟ್ಟು ಇವರು ಆ ಸಾಂಗ್ನ ಕಂಡುಹಿಡಿಬೇಕು. ಓಕೆನಾ? ಸೊ ಈ ಗೇಮಲ್ಲಿ ಗೆದ್ದವ್ರಿಗೆ ಒಂದು ಮಿಸ್ಟ್ರಿ ಬಾಕ್ಸ್ ಪ್ರೈಸ್, ಸೋತವ್ರಿಗೆ ಹಿಸ್ಟ್ರಿ ಬಾಕ್ಸ್. ಸೊ ಕಿರಣ ಫಸ್ಟ್ ಹೋಗ್ತಾ ಇರೋದು. ಕಿರಣ್ ಯಾರು? ಕಿರಣ. ಅವನಿಗೆ ಏನು ಗೊತ್ತಾಗ್ತಾ ಇಲ್ಲ. ಟೈಮ್ ರೂಲ್ಸ್ ಗೊತ್ತಲ್ಲ, ಒಬ್ಬೊಬ್ರಿಗೆ ಕರೆಕ್ಟಾಗೆ 1 ನಿಮಿಷ ಸಾಕ. 1 ನಿಮಿಷ ಸಾಕಲ್ಲ, 1 ನಿಮಿಷ ಕಂಡಿಡಿಯೋಕ್ಕೆ. ಏನು ಚಿತ್ರ ಬಿಡಿಸ್ತಾನೋ ಏನು ಕತೆನೋ ಇನ್ನಷ್ಟು. ಆಯ್ತಾ? ಒಂದು ತಡಿಯ. ಒಂದು ಮಳೆಯಲ್ಲಿ ಅಲ್ಲ, ಒಂದೇ ಒಂದು ತಡಿಯೋ. ಇಲ್ಲ ಇನ್ನೂ ಟೈಮ್ ತುಗಿಲಿದ್ಯಾ? ಮೋಡ ಬಿಟ್ಟಿಲ್ಲ ಇದು ಮೋಡ. ಸೊ ಹಾ ಸರಿ ಹೇಳಪ್ಪ. ಯಾವ್ದಾಯ್ತಲ್ವಾ? ಇದೆಷ್ಟು? ಇದು ಇದು ಒಂದು ಮಳೆ ಬಿಲ್ಲು. ಮಳೆ ಬಿಲ್, ಮಳೆ ಮೋಡ. ಬಿಲ್ಲೆಲ್ಲ ಐತೆ. ಒಂದು ಮಳೆ ಬಿಲ್ಲು. ಬಿಲ್ಲೆಲ್ಲ ಐತೆ. ಮಳೆ ಬಿಲ್ಲು ಅಂದ್ರೆ ಏನು? ಕೇಳಿರ್ತೀನಿ. ಒಂದು ಮಳೆ ಮೋಡ ಪ್ಲಸ್ ಮೋಡ ಹಾಕಿದ್ದೀನಿ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಮುಂದೆ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಸಾಂಗ್ ಹಂಗೆ ಮುಂದೆ ಎಳಿಸ್ಬಿಟ್ಟಿದೀನಿ. ಅಲ್ಲ ಅದು ಮ್ಯೂಸಿಕ್, ಅದು ರುಪೀಸ್ ಅಲ್ಲ. ಮ್ಯೂಸಿಕ್ ಮ್ಯೂಸಿಕ್ ಈಗ ಹಿಂಗ್ ಬರ್ಬೇಕಾಯ್ತು. ಹಿಂಗ್ ಬರ್ತಲ್ಲ, ಈ ತರ ಬಂದ್ರೆ ಒಂದ್ ಅಟ್ಲೀಸ್ಟ್ ಒಂದು ಮ್ಯೂಸಿಕ್ ಆಗುತ್ತೆ. ಅದೇ ಇದು ನೋಡಿಲಿ, ಮ್ಯೂಸಿಕ್ ಗೊತ್ತಾಗಿರುತ್ತೆ. ನಿಮಗೆ ಯಾವ್ದು ಬರೆಯೋಣ ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಬರ್ದಂಗೆ ಒಂದು ಹಿಂಗೇನೋ ಬರಿಬೇಡ, ಸ್ವಲ್ಪ ಗೆಸ್ ಮಾಡಂಗಾರ. ಅವನ್ ತರ ನಾನ್ ಬರೆಯಲ್ಲ. ಇನ್ನು ಬರಿತಾನೆ ಇಲ್ವಲ್ಲಪ್ಪ ದೇವ್ರೆ. ಓಕೆ ಬಾಯ್. ನೋಡು ಬನ್ನಿ. ಏನಿದು ಅರ್ಥ ಆಗೋದಿಲ್ಲ. ಟೈಮ್ ಸ್ಟಾರ್ಟ್ ಆಗಿದೆ ನಿಮ್ದು, ಬೇಗ. ಏನಿದು? ಅದೇನು ಬಾವುಟನ? ಬಾವುಟ ಹುಡುಗಿ. ನೀವು ಗೆಸ್ ಮಾಡ್ತೀರಾ? ಬಾವುಟ ಹುಡುಗಿ, ಸ್ಟ್ಯಾಂಡ್, ಬ್ಯಾಟು, ಸ್ಕೂಲು, ಸ್ಕೂಲು, ಚೇರು. ಯಾವುದು? ಹುಡುಗಿನ. ಜುಟ್ಟಾಕಿ ಇವಲ್ಲ, ಚೆನ್ನಾಗಿ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಿ. ಇದು ಉಬ್ಬು. ಫಸ್ಟ್ ಒನ್ ಇದಾ? ಲೆಟರ್ ಅಂತ ಅಲ್ಲ ಅದು. ಹೌದಾ? ಮತ್ತೆ ಏನದು? ಇನ್ನೊಂದು ಯಾರೋ ಮಾಡ್ಕೊಡ್ತೀನಿ. ಇವ್ರಿಗೆ ಅಂತ. ಸ್ಕೂಲು, ಬ್ಯಾಟು, ಕ್ರಿಕೆಟ್. ಇದು ಬ್ಯಾಟ್ ತರ ಕಾಣ್ತಿ. ನಿಜ ಕಾಡ್ಲಿ ಏನ್ ತೊಂದ್ರೆ ಇಲ್ಲ. ಜ್ವರ ಬಂದ ಸ್ಕೂಲ. ಇದು ರಾಂಗ್ ರೂಟ್. ರಾಂಗ್ ರೂಟ್ ತರ ಅರ್ಥ ಆಯ್ತಾ? ಫೈನ್. ಉಬ್ಬು, ಸ್ಟ್ಯಾಂಡ್. ಟೈಮ್ ಅಪ್ಪ. ನೀವು ಆಲ್ಮೋಸ್ಟ್ ಆಲ್ ಟೈಮ್ ಅಪ್ ಆಯ್ತು. ಇದು ಸೀರೆ ನೋಡ್ಬೋದು. ಇದು ಯಾವ ಗೊತ್ತಾ? ಈಗ ಸೀರೆ ಒಣಗಾಕ್ಯಾರೆ. ಈ ಕ್ಲೀನ್ ಅದಕ್ಕೆ ಕ್ಲೀನ್ ಹಾಕ್ಬಿಟ್ಟು ಸೀರೆ ಒಣಗಾಕಿರೋದು ಗಾಳಿಗೆ ಆರ್ತಾ ಇದೆ ನೋಡಿ. ಓಕೆನಾ? ಇದು ಹುಡುಗಿ. ಸೀರೆಯಲ್ಲಿ ಹುಡುಗಿನ, ಅದಕ್ಕೆ ಹುಡುಗಿನ ಅಂತ ನಿಮ್ಗೆ ಯಾರು ಮಾರ್ಕ್ ನಿಮ್ಮ ಮುಂದೆನೇ ಹಾಕ್ದೆ. ಇದು ಅದು ಗೊತ್ತಾಗಿಲ್ಲ. ಸೀರೆಯಲ್ಲಿ ಹುಡುಗಿನ, ಇದು ಕಣ್ಣು ನೋಡ್ತಾ ಇದೆ, ಅದಕ್ಕೆ ನೋಡಬಾರ್ದು ಅಂತ ಡೇಂಜರ್ ಮಾರ್ಕ್ ತರ ಕಾಣ್ತಾ ಇದ್ಯಾ. ಅದಕ್ಕೆ ಉಬ್ಬು ಅಂತಲೂ ಹಾಕುದ್ನಲ್ಲ. ಕೂತಿಯಾನೆ. ಸ್ಟ್ಯಾಂಡ್ ಅಂತ ಇವನಿಗೆ ಮೆಸೇಜ್ ಬರ್ತಿದೆ, ಆದ್ರೂ ಇವನು ನೋ ಅಂತವನೆ, ನಿಲ್ಲಲ್ಲ ಇವನು ಅಂತ. ಇದು ಟೆಂಪರೇಚರ್ ಆಕ್ಚುಲಿ ನಿಮ್ಗೆ ಅದೇನು ಬ್ಯಾಟ್ ಕಂಡಂಗೆ ಏನು ಕಾಣ್ತದೆ. ನೆಕ್ಸ್ಟ್ ಇದು ಸ್ಕೂಲು. ಈಗ ಭೂಮಿಕಾ. ಅಯ್ಯೋ
ಆಯ್ತಾ? ಅವಳು ಈ ಕಾಂಪಿಟೇಷನ್ ಬಿಡ್ತಾಳಲ್ಲ ಅಷ್ಟು ಟೈಮ್ ತಗೊಂಡು ಬಿಡ್ಸೋದು ಈಗ ಏನೋ ಬೋರ್ಡ್ ಎಕ್ಸಾಮ್ ಹೋಗುತ್ತೆ ಅಲ್ಲಿ ಮಾರ್ಕ್ಸ್ ಬರುತ್ತೇನೋ ಅಂತ. ಓಕೆನಾ? ಹೌದು. ರೆಡಿನಾ? ಆಲ್ಮೋಸ್ಟ್ ಈಸಿನೇ ಇರುತ್ತೆ. ಏನು ತಾಳಿ. ಗೆಸ್ ದಿಸ್? ಹಾ ಅದೇನು ಮಧ್ಯದಲ್ಲಿರೋದು? ಏನೋ ತಲೆ ಗೊತ್ತಿಲ್ಲ. ತಲೆ ಮೇಲೆ ಟೋಪಿ ಹಾಕೊಂಡಿರೋದಾ ನನಗೆ ಗೊತ್ತಿಲ್ಲ. ಅಥವಾ ಬಾಲ್ ಮೇಲೆ ಟೋಪಿನ? ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ತಡಿ ಟೈಮ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್. ಅಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟು. ಅದೇನು ತಾಳಿನ ಏನದು? ಸರ ಇದು ಗುಡ್. ಗುಡ್. 12 ಗಂಟೆ ಅಲ್ಲ 3 ಗಂಟೆ 12 ಗಂಟೆ ಅದು ನನಗೆ ಗೊತ್ತಿಲ್ಲ. 12 ಕಾಲು. ಇದು ಮನುಷ್ಯನ ಹೊಟ್ಟೆಲ್ ಗಡಿಯಾರ. ಇದೊಂದು ಏನೇನು ಸಾಕು? ಅದೊಂದು ಮೂಟೆ. ಮೂಟೆ ಕಟ್ಟಿರೋದು, ಮೂಟೆ ಏನು? ಜಸ್ಟ್ ಕಟ್ಟಿರೋದು. ಮೂಟೆ. ಟೈಮ್ ಅಪ್. ಮೂಟೆ ಒಳ್ಳೆ ಗಡಿಯಾರ. ಟೈಮ್ ಅಪ್. ತಾಳಿ ಮೂಟೆ ಒಳ್ಳೆ ಟೈಮ್ ಗಡಿಯಾರ. ಅಪ್. ತಾಳಿ ಮೂಟೆ ಒಳ್ಳೆ ಟೈಮ್ ಗಡಿಯಾರ. ಅಪ್. ಇದು ತಾಳಿ. ಹಾ, ಇದು ಮೂಟೆ ಕಟ್ಟಿರೋದು. ಓಕೆ, ಓಕೆ. ತಾಳಿ ಕಟ್ಟುವ ನಮ್ಗೆ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಕ್ಲೂ ಕೊಟ್ಟೆ. ಕಟ್ಟಿದೀನಿ ಅಂತಾನು ಕ್ಲೂ ಕೊಟ್ಟೆ. ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಚಲೋ. ಈಗ ನಾನು ಯೋಚನೆ ಮಾಡಬೇಕಾಗಿದೆ ಸಾಂಗ್. ಅಲ್ಲ ಹಿಂಗೆ ಮಾಡೋದು, ನೀನೇ ನಂಗೆ ಹೇಳ್ಬಿಡು ಸಾಂಗು ನಿಂದು. ನೆಕ್ಸ್ಟ್ ಯಾವ ಸಾಂಗ್ ಬರೀತಿ ಹೇಳು? ಟು ಸ್ಮಾರ್ಟ್ ಕಾಣಲ್ಲ ಬಿಡು. ಅಲ್ಲಿ ಕಂಡ್ರು ಕಂಡಿಡಿಯೋಕ್ಕಾಗಲ್ಲ. ಈಗ ಇವಾಗ ನೋಡ್ಕ ಕಂಡಿಡಿಯೋಕ್ಕಾಗಲ್ಲ. ಸುಮ್ಮನೆ ಏನಕ್ಕೆ ನೋಡೋದು? ಆಯ್ತು. ತಡಿ ಸಾಕಿಷ್ಟೇ ಅಪ್ಪ. ಟಿನ್ ಟಿಡಿನ್. ಏನೇ ಇದು? ಈಗ ಇದು ಹೂವ ಇದು ನೋಡಿದ್ರೆ ಒಳ್ಳೆ ಸೂರ್ಯಕಾಂತಿ ಹೂವು ಇದ್ದಂಗಿದೆ. ಇದೊಳ್ಳೆ ಈರುಳ್ಳಿ ಇದ್ದಂಗಿದೆ. ಈರುಳ್ಳಿ ನೀರಲ್ಲಿ ಹೋಗ್ತಾ ಇದೆ ಅನ್ನೋ ರೀತಿನ? ತೇಜಸ್ವಿ ಲೋಕ ಹೈ ಹಮಾರೆ ಪಾಸ್. ನೋಡಿ ಗೆಸ್ ಮಾಡಿ. ಇದ್ಯಾರ ಇದು? ಒಳ್ಳೆ ತಡಿ ಒಂದೇ ಒಂದಿತ್ತು. ಇವಾಗ ಕರೆಕ್ಟ್ ಆಯ್ತು. ಹಾ ಇಂಟಲ್ಲ ಏನೋ ಇದು ಚಿಕನ್ ಇದು ಓಕೆನಾ? ಚಿಕನ್ ಅದು. ಚಿಕನ್ ಚಿಕನ್ ಪೀಸ್. ಆಡಲ್ ಚಿಕನ್ ಯಾವ್ದು? ಚಿಕನ್ನು. ಹಾ ಎಲ್ಲ ಹೇಳ್ಬಿಡ್ತೀನಿ ನಾನು. ಇದೇನು ನಿಮಗೆ ಕೊಟ್ಬಿಟ್ರೆ ಕ್ಲೂ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಗೊತ್ತಾಗ್ತಿಲ್ಲ ಅಂತ ಹೇಳಿ ಸ್ಟಾಪ್ ಎಕ್ಸ್ಪ್ಲೈನ್ ಮಾಡಿ. ಗೊತ್ತಾಗ್ತಿಲ್ವಾ? ಇದು ಸೇವಂತಿಗೆ ಹೂವ. ಸೇವಂತಿಗೆ ಹೂವ ಹಿಂಗೆ ಇರೋದು. ಸೇವಂತಿಗೆ ಹೂವ ಹಿಂಗೆ ಇರೋದು. ನಮ್ಮೂರ್ ಕಡೆ ಹಿಂಗೆ ಬರೋದು ಸೇವಂತಿಗೆ ಹೂವ. ಸರ್ಚ್ ಮಾಡಿ ನೋಡಿ ಸೇವಂತಿಗೆ ಹೂವ. ಸೇವಂತಿಗೆ ಯಾಕೆ ಇಂಟು ಮಾರ್ಕ್ ಐತಲ್ಲಿ? ಸೇವಂತಿಗೆ 2 ಸತಿ ಬರುತ್ತಲ್ಲ, ಅದಕ್ಕೆ ಪ್ಲಸ್ ಹಾಕಿ ಇನ್ನೊಂದು ಸತಿ ಹಾಕಿದೀನಿ. 2 ಸತಿ ಬರೋದು ಸೇವಂತಿಗೆ. ನನ್ನ ಆಸೆ, ನನಗೆ ಆಸೆ ಇದು ಚಿಕನ್. ನನಗೆ ಚಿಕನ್ ಅಂದ್ರೆ ಆಸೆ ನಮ್ಮ, ಅದಕ್ಕೋಸ್ಕರ ಚಿಕನ್. ನನಗೆ ಏನಂತ ಕೇಳು. ಸೇವಂತಿಗೆ ನನ್ನ ಆಸೆ. ಅಲೆಯಲ್ಲಿ ಇದು ಅಲೆ, ಇದು ಸಮುದ್ರದ ಅಲೆ. ಇದು ಗಮ್ಮಂತಿಯೇ. ಅವಳು ಮಲಗೆ ಹೊಡ್ಕೊಂಡು ಹೋಗ್ತಾರೆ, ಸ್ಮೆಲ್ ಬರ್ತಾ ಆಯ್ತು ನೋಡು. ನಾನಿದೇನು ಅನ್ಕೊಂಡೆ ಅಂದ್ರೆ ಯಾರಿಗೋ ಮೂಗಲ್ ಹೊಗೆ ಬರ್ತೈತಿನೋ. ಅದೆಲ್ಲ ಸ್ಮೆಲ್ ಹೋಗ್ತಾ ಐತೆ. ಸ್ಮೆಲ್ ಹಿಂಗ್ ಹೋಯ್ತಾ ಆಯ್ತು ನೋಡು ಮೂಗಿ. ಅದಕ್ಕೆ ಖುಷಿಯಾಗಿದ್ದಾರೆ. ಲಾಸ್ಟಿಗೆ ಒಂದು ದೃಷ್ಟಿ ಪಟ್ಟು ಕಡಿಮೆ ಇತ್ತು, ಅದಕ್ಕೋಸ್ಕರ ಇಟ್ಟೆ. ಚಿಕನ್ ಸ್ಮೆಲ್ ಬಂದು ಖುಷಿ. ಆಯ್ತಾಯ್ತಾ? ಆರಾಮಾಗಿ ಟೈಮ್ ತಗೋ. ಆರಾಮಾಗಿ ನಾನು ಸ್ವಲ್ಪ ಸಾಂಗ್ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸೆಕೆಂಡ್ ಅವಳಿಗೆ ಬಿಟ್ಟೆ ಆಪ್ಷನ್. ನೆಕ್ಸ್ಟ್ ನಾನು ಹೋಗ್ತೀನಿ. ನನಗೆ ಸಾಂಗೇ ಗೊತ್ತಾಗಿದೆ ಇನ್ನು. ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು ಸಾಂಗಿಗೆ. ಮುಂದೆ ಎಲ್ಲಿಡು ಯಾರೋ ಕಮೋಡ್ ಮೇಲೆ ಕೂತವ್ರೆ. ಅದು ಹಂಗೆ ಇರೋದು. ಇದು ಕೂತಿರುವ ಹುಡುಗಿ ಯಾರು ನೀನು ಹೃದಯ. ಯಾರು ಅಲ್ಲ ಕಣೋ. ಗೊತ್ತಾದ್ರೆ ಈಗ ಹೊಸ ಸಾಂಗ ಹಳೆ ಸಾಂಗ ಇದು? ಅದರ ಹೇಳಿ ಇಂಟ್ರೋ. ಹಳೆ ಸಾಂಗ ಇನ್ನು ಸ್ವಲ್ಪ ಜೋರಾಗಿ ಹೇಳೋ, ಗೊತ್ತಾಗುತ್ತೆ ನನಗೆ. ನಾ ಸಾಂಗ್ ಹೇಳ್ತೇಲ್ಲ.
ಸೋತೆ ಅಂದಿದ ತಕ್ಷಣ ಅವ್ನು ನೆನ್ಪಾಯ್ತು. ಸೋತಿಯೇನೆ. ಅಲ್ಲಲ್ಲ ಸೋತೆ ಅಂದಿದ ತಕ್ಷಣ ನೆನಪಾಯ್ತು. ಏನು ಹೇಳು ಒಂದು ಹಿಂಟ್ ಕೊಡ್ತೀನಿ ಅವನು ಇದು ಜಸ್ಟ್ ಕಾಯ್ತಿದ್ದಾನಷ್ಟೇ ವೆಯ್ಟ್ ಮಾಡ್ತಿದ್ದಾನೆ ವೆಯ್ಟ್ ಮಾಡ್ತಿರೋದಾ ಹಂಗಾರೆ ಕಾಯುವೆ ಹುಡುಗಿ ಕಾಯುವುದು ಬೇಡುವೆನು ವರವನ್ನು ಕಾಯುವೆನು ವರವನ್ನು ಅಂತ ಹೇಳ್ತಾರೆ. ಇದು ಕಾಯ್ತಿದ್ದಾನೆ ಫಸ್ಟ್ ಸಾಂಗ್ ಯಾವುದು? ಕಾಯಿಸುವ ಹುಡುಗಿಯರನ್ನು ಯಾರು ಹುಡುಗಿಯರ ಸಾಂಗ್ ಪ್ರೀತಿಸಬಾರದು. ಈಸಿ ಆಗಿತ್ತು. ಕಾಯ್ತಿರೋದು ಅಂತ ಹೇಳಿಲ್ವಾ ನೀನು? ನಾನು ಹಿಂಟು ಕೊಟ್ಟೆ. ಈಗ ನಾನು ಸ್ವಲ್ಪ ಈ ಸಲ ಕನ್ನಡ ಹಿಂಗೆ ಈಸಿಯಾಗಿ ಕೊಡ್ತಾ ಇದ್ದೀನಿ, ನೀವು ನೆಕ್ಸ್ಟ್ ಟೈಮ್ ಹಿಂಗೆ ಈಸಿಯಾಗಿ ಕೊಡಬೇಕು. ಅಲೋ ನಮ್ದು ಈಸಿಯಾಗಿ. ಸೊ ಯುವರ್ ಟೈಮ್ ಸ್ಟಾರ್ಟ್ಸ್ ಸು ಫ್ರಮ್ ಸೋ ನಾವ್. ಓಲ್ಡು ಈಸಿ ಅಂದರೆ ಈಸಿ. ಓಲ್ಡು ಈಸಿ ಅಂದರೆ ಈಸಿ ಅಂತ ಬರ್ಬಿಟ್ಟು ಸರಿ. ಅದನ್ನ ಬಕೆಟ ಇದು ಬೇರೆ ಪದ. ಓಲ್ಡು ಇದು ಹೇಳಿ ನೋಡೋಣ. ಈಸಿಯಾಗಿ ಇದೆ ಬಿಡು. ಗೊತ್ತಾಯ್ತಾ? ಗೊತ್ತಾದ್ರೆ ಹೇಳು. ಹೇಳ್ತೀನಿ. ಹಳೆ ಪಾತ್ರೆ ಕೇಳಿರ್ತೀನಿ. ಹಳೆ ಪಾತ್ರೆ ಇದು ಓಲ್ಡ್ ಅಂತ ಬರ್ದವನೆ. ಚಾನ್ಸೇ ಹಳೆ ಇಲ್ಲ. ಕಬ್ಬಣ ಇದು, ಕಬ್ಬಣದ ಪೀಸ್ ಇದು. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ಇದು, ಹಳೆ ಪೇಪರ್ ಮತ್ತೆ ಓಲ್ಡ್ ಅಂತ ಹಾಕವನೆ. ತರ ಹೋಗಿ ಓಯ್ ಓಯ್ ಇವನು ಕರಿತೀರ. ಓ ಎತ್ತ ಕರಿತೀರ. ಈ ಪ್ರೀತಿ, ಈ ಪ್ರೇಮ, ಫಿಲಂ ಪ್ರೇಮ ಈ ಪ್ರೀತಿ ಇದು ಈ ಪ್ರೀತಿ. ಈ ಪ್ರೀತಿ. ನೆಕ್ಸ್ಟ್ ಇದು ಇನ್ನೊಂದು ಪದ ಪ್ರೇಮ ಅಂತ. ಈ ಪ್ರೀತಿ, ಈ ಪ್ರೇಮ. ಇವನ್ ಬೇಜಾರಾಗಿದ್ದಾನೆ. ಅದೇ ಬಲು ಬೇರೆ ಬೇಜಾರ್ ಮತ್ತೆ ತರ ಮತ್ತೆ ಹೋಯ್. ಅದೇ ಒಂದು ನಾನು ಈಸಿಯಾಗಿ ನೋಡು ಹೋಲ್ಡ್ ಅಂತ ಅದೆಲ್ಲ ಗೊತ್ತಿದೆ, ನಿನ್ ಕರ್ಮ ಅದು. ನೀನ್ ಕೇಳು easy ಆಗಿ ಹೋಲ್ಡ್. ನೋಡು. ನೆಕ್ಸ್ಟ್ ಸಾಂಗ್ ಯಾವ್ದು ನಿಂದು ಗೊತ್ತಾ? ಕಂಡಿಡಿಯೋಣ ಅಂತ ಕಿರಣ ನೋಡು ಒಂದು ಪಾಯಿಂಟ್. ಅವನಿಗೆ ನಾನಿಲ್ಲಿ ಬಾಯಲ್ಲಿ ಹೇಳ್ಕೊಂತ ಇದ್ದೆ ಸಾಂಗ್, ಆದ್ರೂ ಗೊತ್ತಾಗ್ಬಿಟ್ಟಿದೆ. ನಿನ್ ಜನ್ಮಕ್ಕೆ ಹೋಗೋ. ಮಿಸ್ಟ್ರಿ ಬಾಕ್ಸಲ್ಲಿ ಏನಿರುತ್ತೆ ಅಂತ ಗೊತ್ತೇ ನೀನು? ಏನಿರುತ್ತೆ ಅನ್ಸುತ್ತೆ ಮಿಸ್ಟ್ರಿ ಬಾಕ್ಸ್? ವಿನ್ನರ್ಗೆ ಸಿಗುತ್ತಲ್ಲ ಮಿಸ್ಟ್ರಿ ಬಾಕ್ಸ್. ಮಿಸ್ಟ್ರಿ ಬಾಕ್ಸು ಈ ವಿಡಿಯೋದಲ್ಲಿ ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಟುವಿ ಎಂದು ಹಾಡು. ಅಯ್ಯೋ ಛೇ, ನಾನು ನೆಕ್ಸ್ಟ್ ಸಾಂಗೇ ಹೇಳ್ಬಿಟ್ಟೆ ನಾನು ಬಾಯ್ಬಿಟ್ಟು. ಸಾಂಗ್ ಚೇಂಜ್ ಮಾಡ್ತೀನಿ. ಪತ್ರ ಬರೋಣ. ಹತ್ರ ಎಕ್ಸ್ಪ್ಲೋರ್ ಮಾಡ್ತೀನಿ ಕೂತ್ಕೊಂಡು. Explain ಮಾಡು. ಸ್ವಲ್ಪ ಸಮಾಧಾನ. ಹಾಂ ಸ್ಟಾರ್ಟ್ ಆಯ್ತು. ಹೇಳಿ. ಆಯ್ತು ಹೇಳಿ. ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಲ್ಲ. ನಾನು ಲಾಸ್ಟಿಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಕೈ ಆಗಲಿಲ್ಲ ಅಂದರೆ ಅವಾಗ ಕ್ಲೀನ ಒಂದು ಕಡೆಯಿಂದ ಬರಬೇಕು. ಫಸ್ಟ್ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಗೆ ಸ್ವಿಚ್ ಆಗುತ್ತೆ, ಆಮೇಲೆ ಇಲ್ಲಿ ಮತ್ತೆ ಇಲ್ಲಿಗೆ ಸ್ವಿಚ್ ಆಗುತ್ತೆ, ಮತ್ತೆ ಇಲ್ಲಿ ಕ್ಲೀನಾಗಿ ನಡೀತು. ನೋಡಿ ಇದು ಒಂದು ನಿಮಿಷ ಎಕ್ಸ್ಟ್ರಾ ಕೊಡ್ತೀನಿ ಕೇಳಿ. ಪೂರ್ವ ಪಶ್ಚಿಮ ಎಲ್ಲ ಹಾಕ್ಬಿಟ್ಟವನೆ. ಇದೇನಾ? ನನಗೇನು ಗೊತ್ತು. ಅದೇ ಸಾಂಗಿಗೆ ಅದೇ ಮೇನು. ಅದೇ ಬಿಟ್ಟಿದ್ರೆ ನೀವೆಲ್ಲ ಕೈ ಹಿಡಿತೀರಾ. ಅದೇ ಏನು ಅದು ಹಿಂಗೆ ಒಂಥರ ಕೆಟ್ಟ ಗೊತ್ತಿಲ್ಲ. ಬಿಸ್ಬಿಟ್ ಮಾಡ್ಬೋದು ನಾವು. ಯಾಕೆ ಮಾಡ್ತೀವಿ ಹಂಗಿದ್ರೆ? ಅವ್ರಿಗೆ ಗೊತ್ತಾಗಿದೆ, ಆಲ್ರೆಡಿ ಗೊತ್ತಾಗಿದೆ. Compulsory. ನೀವು ಪ್ರತಿ ನಾನು ಹೇಳಿದ್ಮೇಲೆ ಒಪ್ಕೊಳ್ತೀರಾ ನೀವು? ನೀವು ಪ್ರತಿ ಡ್ರಾಯಿಂಗು ಇದೇ ಹೇಳಿರೋದು ನೀವು. ಇದೇನು ಸ್ಮೆಲ್ ಬರ್ತಾ ಇದೆ ಇವ್ರಿಗೆ ಅನ್ನೋ ರೀತಿ. ಹಾಂ ಕರೆಕ್ಟ್. ರೋಡ್ ಕ್ರಾಸ್ ಮಾಡ್ತಾ ಇರೋ ರೀತಿ. ಹೌದು. ಹಿಂಗ್ ಬರ್ದೇ road cross. ರೋಡ್ ದಿಕ್ಕು ವಾಸನೆ. ದಿಕ್ಕು ದಾರಿಯಲ್ಲಿ ಪಯಣ. ಪಯಣ. ಕೇಳು, ಮುಖ ಭೂಮಿಕಾ ಹೇಳು, ಗೊತ್ತಾಯ್ತಲ್ಲ ಹೇಳು. ಏಯ್ ಯಾವ್ದು ಹೇಳು? ಗೊತ್ತಾಗಿಲ್ವಾ? ದಿಕ್ಕು ಪಯಣ. ಮತ್ತೆ ನೀನು ಹೇಳಿದ್ ನೋಡಿ ನನಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಅವನು ಬೇರೆ ಎಕ್ಸ್ಪ್ರೆಷನ್ ಮಾಡೋಣ. ಲಾಸ್ಟ್ ಹೇಳಿದ ತಕ್ಷಣ ಎಲ್ಲಿ ತನಕ ಬಂದಿದ್ದೆ ಮಿಸ್ ಆಗ್ಬಿಡ್ತು ಅನ್ಕೊಂಡ್ಬಿಡ್ತೀರಾ. ನೀನು ಆ ದಿಕ್ಕಲ್ಲೇ ಇಲ್ಲ ಹೋಗ್ತಾವ್ರೆ. ಸುಂಟ್ರ ಗಾಳಿ. ನೀವೇನು ಸುಂಟರ ಗಾಳಿ. ರಂಗೋಲಿ ಎಲ್ಪಿಸಿದ್ದೀನಿ ಇದು ನಡೆ ಮೇಲೆ. ನನಗೆ ಯಾವ ಸರ್ವ ನೆನಪೇ ಬರ್ತಿಲ್ಲ. ಒಟ್ಟು ನಾನು ಒಂದು ರೂಟಿಗೆ ಹೋಗ್ತಾ ಇದ್ದೀರಾ, ಆದ್ರೆ ಎಲ್ಲೋ ಕ್ರಾಸ್ ಹೊಡ್ಕೊಂಡು ಮತ್ತೆ ಎಲ್ಲೋ ಹೋಗಿ ಮತ್ತೆ ಎಲ್ಲೋ ಹೋಗ್ತೀರಾ. ಇದ್ಯಾಕೆ ನಾಮ ಹಾಕಿದೆ ಇವ್ರಿಗೆ? ಸ್ವಾಮೀಜಿನ? ನನ್ ಖುಷಿ, ನನ್ ಖುಷಿಗೆ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಬರ್ತೀನಿ ನೋಡ ಸಾಂಗ್. ಹೀರೋ ಇಲ್ಲಿ ಕೂರಕ್ಕೆ ಆಗಲ್ಲ. ಅವ್ನು ಹುಚ್ಚುಂತರ ಮಾಡ್ಯಾನಲ್ಲ ಯಾವ್ದು ಸಾಂಗು? ದಿಕ್ಕು ದಾರಿ ಕಾಣಲ್ಲ ಅನ್ನೋ ರೀತಿ ಅವ್ನು ಹುಚ್ಚುಂತರ ಯಾರೋ ಯಾರೋ ಗಿಚಿ ಹೇಳು. ಇದು ಯಾರೋ ಹಾ
ಯಾರೋ ಅದೇ ಹೆಂಗೆ ಯಾರು ಇದು ನನಗೆ ಗೊತ್ತಿಲ್ಲ ಯಾರೋ ಯಾರಿಗೆ ಗೊತ್ತು ಅದಕ್ಕೋಸ್ಕರ ಯಾರು ಅಂತ ಬರ್ತಿದೀನಿ. ಗಾಳಿ ನನಗೆ ಗೊತ್ತಿಲ್ಲ. ಗೀಚಿ ಗೀಚಿರುತ್ತಾನೆ ಇದು ನೀವೇ ಹೇಳ್ತೀರಾ ನಾನು ಹೇಳಲ್ಲ ಇದೇನು ಯಾರು ಹಾ, ಯಾರು ಇದು ಯಾರು ಅಂತ ಗೊತ್ತಿಲ್ಲ. ಓ ಓ ಓ ಹಾ, ಇದು ಗೀಚಿ ಇದು ಹೋಗ್ತಿರೋದು ಇದು ಹಾಳು ಇದು ಹಾಳಾಗಿದೆ ಸ್ಮೆಲ್ ಬರ್ತಿದೆ ಅವ್ರಿಗೆ ಗೊತ್ತಲ್ಲ ಹಾಳಾಗಿದೆ ಹಣ್ಣು ಹಾಳಾಗಿದೆ ಅದು ಅದ್ರ ಸ್ಮೆಲ್ ಹಣೆ ಬರಹ ಹಾಳು ಹಣೆ ಬರಹ ಬೇಜಾರಾಗಿದೆ ನೋಡು. ಆಮೇಲೆ ದಿಕ್ಕು ಇದು ದಾರಿ ದಾರಿ ತೋಚದೆ ಗೊತ್ತಾಯ್ತಿಲ್ಲ ಅದಕ್ಕೆ ಕಾಲ ಕಳಿತೀಯ ನೋಡೋದು ಅಷ್ಟೇ ಕೂತ್ಕೊಂಡು ಕಾಲ ಕಳೆಯೋ ಕ್ವಶನ್ ಮಾಡ್ಬೇಕಿದೆ ಅರ್ಥ ಆಯ್ತಾ ಕರೆಕ್ಟಾ ಹೊಡೆದಿ ಗಂಟೆ ಐತೆ ಅಳಸಾಗಿರೋ ಹೋಗಿರೋ ಈಸಿ ಆಯ್ತು ಭೂಮಿಕಾ ಅಲ್ಲ ಇಲ್ಲ ಬಸ್ ಇರುತ್ತಾರೆ ಬಸ್ ಹತ್ತುತ್ತಾ ಇದೆ ಅದೇ ಫಸ್ಟ್ನೇದು ಭೂಮಿಕಾ ಭೂಮಿಕಾ ಏನಿದು ಬೋರ್ಡ್ 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 ಅಲ್ಲಲ್ಲ ಮೇಲ್ ಬರ್ದಿರೋದು ಅದೇ ಅದೇನ್ ಕನ್ನಡದಲ್ಲಿ ಬೋರ್ಡ್ ಅಥವಾ ಕೈ ಮುರ್ಕೊಂಡಿರೋದು ಹಿಂಗೆ ಅಲ್ಲ ಈ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಸುಂದರಿ ಚೌಕರಿ ಇರದ ಬಸ್ಸನ್ನು ಹತ್ತಿ ಬಂದ ಚೊಕ್ಕರಿ ನಾ ಬೋರ್ಡು ಇದಂಗ್ ಇರದ ಇರದ ಇಲ್ಲ ಇಂಟು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ಚೋಟ್ರಿ ಇರೋದು? ಅದು ಏನೋ ಅದ್ ನಂಗೆ ಗೊತ್ತಾಗ್ಲಿಲ್ಲ ಹಂಗೆ ಬಿಟ್ಟು ಇವನ್ ತರ ಹೇಳ್ದಂಗ ಆತಲ್ಲ ಗೆದ್ದಿದ್ದು ಇನ್ನು ಗೆಲುವು ಯಾರು ಅಂತ ಗೊತ್ತಾಗಿಲ್ಲ ಸೊ ಪಾರ್ಟ್ 2 ಅಲ್ಲಿ ಬರುತ್ತೆ ಈ ಕಾನ್ಸೆಪ್ಟ್ ಹೆಂಗಿತ್ತು ಅನ್ನೋದು ನೀವೇ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ನೋಡ್ತೀರಾ ಬಾಯ್ ಬಾಯ್ ಬರೋ